ವೈಟ್ ಲೆದರ್ ಬಾಲ್ ಪ್ರೀಮಿಯಂ ಲೀಗ್ ವಿಜೇತ ತಂಡಕ್ಕೆ ಮಿಥುನ್ ಜಿ ಪಾಟೀಲ್ ಪ್ರಶಸ್ತಿ ವಿತರಣೆ. ಗಜೇಂದ್ರಗಡ ಪಟ್ಟಣದ ಬಾಗಮಾರ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಬೃಂದಾವನ ಎಂಟರ್ಪ್ರೈಸಸ್ ಅರ್ಪಿಸುವ ಗಜೇಂದ್ರಗಡ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾದ ವೈಟ್ ಲೆದರ್ ಬಾಲ್ ಮುಕ್ತ ಪ್ರೀಮಿಯಂ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಭರ್ಜರಿ ಯಶಸ್ಸಿನೊಂದಿಗೆ ನೆರವೇರಿದ್ದು, ವಿಜೇತಗೊಂಡ ತಂಡಕ್ಕೆ ಕಾಂಗ್ರೆಸ್ ಯುವ ಮುಖಂಡ ಮಿಥುನ್ ಜಿ ಪಾಟೀಲ್ ಅವರು ಪ್ರಶಸ್ತಿ ವಿತರಿಸಿದರು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಮಿಥುನ್ ಜಿ ಪಾಟೀಲ್, ಇಂತಹ ಕ್ರೀಡಾ ಟೂರ್ನಿಗಳು ಗ್ರಾಮೀಣ ಮತ್ತು ಪಟ್ಟಣ ಮಟ್ಟದ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವುದರ ಜೊತೆಗೆ ಯುವಕರಲ್ಲಿ ಶಿಸ್ತು, ಸಹಕಾರ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುತ್ತವೆ ಎಂದರು. ಕ್ರೀಡೆಗಳು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಅವಿಭಾಜ್ಯ ಅಂಗವಾಗಿದ್ದು, ಯುವಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಮುನ್ನಡೆಸುವ ಶಕ್ತಿ ಹೊಂದಿವೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ರಾಜು ಸಾಂಗ್ಲಿಕರ್ ಮಾತನಾಡಿ, ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಜೊತೆಗೆ ಪ್ರತಿಯೊಂದು ಕ್ರೀಡೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವು ನಮ್ಮನ್ನೇ ಮರೆತು ಬಿಡುವಷ್ಟು ಉತ್ಸಾಹ, ಸಂತೋಷ ಉಂಟಾಗುತ್ತದೆ ಎಂದರು. ಲೀಗ್ ಪಂದ್ಯಾವಳಿಯಲ್ಲಿ 4 ತಂಡಗಳು ಉತ್ಸಾಹಭರಿತವಾಗಿ ಭಾಗವಹಿಸಿ ಉನ್ನತ ಮಟ್ಟದ ಸ್ಪರ್ಧೆ ನಡೆಸಿದವು. ಅಂತಿಮ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗಜೇಂದ್ರಗಡ ಪ್ಯಾಂಥರ್ಸ್ ತಂಡ 20 ಓವರ್ಗಳಲ್ಲಿ 179 ರನ್ ಗಳಿಸಿತು. ಗುರಿಯನ್ನು ಬೆನ್ನಟ್ಟಿದ ಗಜೇಂದ್ರಗಡ ಟೈಗರ್ಸ್ 123 ರನ್ಗಳಿಗೆ ಆಲೌಟ್ ಆಯಿತು. ಗಜೇಂದ್ರಗಡ ಪ್ಯಾಂಥರ್ಸ್ 56 ರನ್ಗಳ ಗೆಲುವು ಸಾಧಿಸುವ ಮೂಲಕ ಪ್ರೇಕ್ಷಕರಿಗೆ ರೋಚಕ ಅನುಭವ ನೀಡಿತು. ಈ ಸಂದರ್ಭದಲ್ಲಿ ಬಾಗಮಾರ ಸೇವಾ ಸಮಿತಿ ಕಾರ್ಯದರ್ಶಿ ಅಜಿತ ಬಾಗಮಾರ, ರಾಜು ಸಾಂಗ್ಲಿಕರ್, ಖಾಜಾ ಹುಸೇನ ಸರ್ಕಾವಸ್, ಶಿವು ಮಾಳವತ್ತ, ಹರ್ಷ, ಅಭಿ, ಶರಣು, ಪವನ್ ಸೇರಿದಂತೆ ಗಜೇಂದ್ರಗಡ ಸ್ಪೋರ್ಟ್ಸ್ ಕ್ಲಬ್ನ ಪದಾಧಿಕಾರಿಗಳು, ಕ್ರೀಡಾಪಟುಗಳು ಮತ್ತು ಅನೇಕ ಕ್ರೀಡಾಭಿಮಾನಿಗಳು